ಮಹಾಕುಂಭಮೇಳದಲ್ಲಿ ಮಧುಗಿರಿಯ ಮೋದಿ ನೋಡಿ, ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ಮಹಾಕುಂಭಮೇಳಕ್ಕೆ. ಒಂದು ವಿಶೇಷವಾದಂತಹ ವಿಚಾರವನ್ನ ಇಟ್ಟುಕೊಂಡು ಮಧುಗಿರಿಯ ಮೋದಿ ಭಗವಧ್ವಜ, ಎತ್ತರದ ಭಗವಧ್ವಜವನ್ನ ಹಿಡಿದುಕೊಂಡು ಮಹಾಕುಂಭಕ್ಕೆ ಬರುವಂತ ಯಾತ್ರಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದು ಏನು ಅನ್ನೋದನ್ನ ನೋಡಿ. ವಕ್ಫ್ ಬೋರ್ಡ್ ಆಕ್ಟ್ 1995 ಇದನ್ನ ತೆಗೆದಾಕಬೇಕು ಅನ್ನೋದು, ನ್ಯಾಷನಲ್ ಕಮಿಷನ್ ಫಾರ್ ಏನದು ಮೈನಾರಿಟೀಸ್ ಆಕ್ಟ್ 1992 ಇದನ್ನು ಕೂಡ ನೋಡಿ. ಇಂಥದ್ದೊಂದು ವಿಚಾರ ಇಟ್ಕೊಂಡು ಮಹಾಕುಂಭಮೇಳದಲ್ಲಿ ಈಗ ಮಧುಗಿರಿಯ ಮೋದಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಏನು ಎತ್ತ ಏನ್ ವಿಚಾರ ಅನ್ನೋದ್ರ ಬಗ್ಗೆ ಕೇಳೋಣ, ಯಾವಾಗ ಬಂದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡೋಣ. ನಮಸ್ಕಾರ. ಜೈ ಶ್ರೀರಾಮ್. ನಮಸ್ತೆ ಎಲ್ಲಾ ರಿಪಬ್ಲಿಕ್ ಟಿವಿ ವೀಕ್ಷಕರಿಗೆ ಮಧುಗಿರಿ ಮಾಡುವ ನಮಸ್ಕಾರಗಳು. ಮತ್ತೆ ಏನು ಮಹಾಕುಂಭಮೇಳದ ಹಾರ್ದಿಕ ಶುಭಾಶಯಗಳು ಇಡೀ ಕನ್ನಡಿಗರಿಗೆ. ಮಧುಗಿರಿ ಮೋದಿ ಅವರೇ, ನೀವು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ದೇ ಆದಂತ ಒಂದಿಷ್ಟು ಸ್ನೇಹಿತರನ್ನ, ಒಂದಿಷ್ಟು ಫಾಲೋವರ್ಸ್ ಅನ್ನು ಮಾಡಿದಿರಿ. ಈಗ ತಾವು ಈ ಬ್ಯಾನರ್ ಅನ್ನು ಹಿಡ್ಕೊಂಡಿದ್ದೀರಿ, ಭಗವಧ್ವಜವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಶಿವತಾಂಡವದ ದೃಶ್ಯ ಅದರಲ್ಲಿದೆ. ಏನ್ ಹೇಳಿ ಅದು? ಇದು ಧ್ವಜದ ಬಗ್ಗೆ ಹೇಳಬೇಕು ಅಂತಂದ್ರೆ, ಜ್ಞಾನವಾಪಿ ಶಿವತಾಂಡವ ಅಂತೇಳಿ, ಇದು ಜ್ಞಾನವಾಪಿಯಲ್ಲಿ ನಮ್ಮ ಅದು ಮಂದಿರ ಮಸೀದಿ ಅಲ್ಲ. ಹಾಗಾಗಿ ಅಲ್ಲಿ ಅದನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು, ಅದನ್ನ ಮಂದಿರವನ್ನಾಗಿ ಮತ್ತೆ ಮಾರ್ಪಾಡು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಸಂದೇಶವನ್ನು ಕೊಡುತ್ತೆ. ಮತ್ತೆ ಇದು ಮಿಷನ್ ಹಿಂದೂ ರಾಷ್ಟ್ರ ಅಂತೇಳಿ ಒಂದು ಕ್ಯಾಂಪೇನು. 2029ಕ್ಕೆ ನಾವು ಭಾರತವನ್ನ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಆ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೇನೆ. ಮಿಷನ್ ಹಿಂದೂ ರಾಷ್ಟ್ರ ಅಂದ್ರೆ ಏನು ಅಂತಂದ್ರೆ, ಈಗ ಕಾಂಗ್ರೆಸ್ನವರು ಹಿಂದೂಗಳ ದಮನಕ್ಕಾಗಿ, ನಾಶಕ್ಕಾಗಿ 3 ಮಾರಕ ಕಾನೂನುಗಳನ್ನು ಜಾರಿಗೆ ತಂದಿದ್ರು. ಒಂದು ವಕ್ಫ್ ಬೋರ್ಡ್ ಆಕ್ಟ್. ಆ ವಕ್ಫ್ ಬೋರ್ಡ್ ಆಕ್ಟ್ ಮೂಲಕ ಲಕ್ಷಾಂತರ ಎಕರೆ ಜಮೀನನ್ನ, ಸಾರ್ವಜನಿಕ ಮತ್ತೆ ಸರ್ಕಾರಿ ಜಮೀನನ್ನ ವಕ್ಫ್ ಬೋರ್ಡ್ ಕಬ್ಜಾ ಮಾಡಿದೆ. ಅದೇ ರೀತಿ ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್, ಆ ಆಕ್ಟ್ ಅನ್ನು ಜಾರಿಗೆ ತರುವ ಮೂಲಕ ಲಕ್ಷಾಂತರ ದೇವಾಲಯಗಳನ್ನು ಮೊಘಲರು ಲೂಟಿ ಮಾಡಿ, ದಾಳಿ ಮಾಡಿ, ಕಬ್ಜಾ ಮಾಡಿದ್ರು. ಅವನ್ನ ಸಂರಕ್ಷಣೆ ಮಾಡಿ ಮಸೀದಿಗಳನ್ನಾಗಿ ಉಳಿಸ್ಕೊಂಡಿದೆ ಆ ಕಾನೂನು. ಮತ್ತೆ ಅದರ ಜೊತೆಯಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್, ಇದು ಮಾಡುವ ಮೂಲಕ ಮುಸಲ್ಮಾನರಿಗೆ ಸಂಪೂರ್ಣವಾದಂತಹ ಒಂದು ಹಕ್ಕನ್ನ ಕೊಟ್ಟಿದೆ. ಅಂದ್ರೆ ಯಾವ ರೀತಿ ಹಕ್ಕು ಅದು ಅಂತಂದ್ರೆ, ಅವರು ಧರ್ಮ ಆಚರಣೆ ಮಾಡಲಿಕ್ಕೆ, ಧರ್ಮ ಜಾಗೃತಿ ಮಾಡಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ಬಟ್ ಹಿಂದೂಗಳಿಗೆ ಇಲ್ಲ. ಹಾಗಾಗಿ ಈ 3 ಮಾರಕ ಕಾನೂನುಗಳನ್ನು ತಕ್ಷಣವಾಗಿ ರದ್ದು ಮಾಡಬೇಕು, ತಿದ್ದುಪಡಿ ಎಲ್ಲ ರದ್ದು ಮಾಡಬೇಕು ಅಂತ ನಾನು ಬಹುತೇಕ ನಿಮ್ಮ ಮಾಧ್ಯಮ, ನಿಮ್ಮ ಟಿವಿನವ್ರಿಗೆ ಗೊತ್ತಿದೆ, ರಿಪಬ್ಲಿಕ್ ಟಿವಿನವರಿಗೆ ಅಯೋಧ್ಯೆನಲ್ಲೂ ಮಾಡಿದ್ದೆ, ಏನು ದೇವಸ್ಥಾನ ಉದ್ಘಾಟನೆ ಸಮಯದಲ್ಲಿ ಈಗಲೂ ಮಾಡ್ತಾ ಇದ್ದೀನಿ. 2014ರಿಂದ ಈ ಒಂದು ಅಭಿಯಾನಕ್ಕೆ ತಾವು ಎಷ್ಟು ಜನ ಆಗಮಿಸಿದ್ದೀರಿ? ಕರ್ನಾಟಕದಿಂದ, ತುಮಕೂರಿನಿಂದ 10 ಜನ ಬಂದಿದ್ದೇವೆ. ಎಲ್ಲರೂ ಈಗ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಒಂದು 3 ಇದ್ದಾರೆ. ಇವಾಗ ಈ ಧ್ವಜವನ್ನ ತಾವು ಕೈಯಲ್ಲಿ ಇಟ್ಕೊಂಡು ಓಡಾಡ್ತೀರಿ ಮಹಾಕುಂಭ ಪೂರ್ತಿ. ಎಷ್ಟು ದಿನ ಆಯ್ತು ತಾವು ಬಂದು? ನಾನು ಬಂದು ಇವತ್ತಿಗೆ 5 ದಿನ ಆಗಿದೆ. 5 ದಿನದಲ್ಲಿ ಬಹುತೇಕ ಸುಮಾರು ಅಂದ್ರೂ ಒಂದು 5 ಲಕ್ಷ ಜನ ಈ ಒಂದು ಬ್ಯಾನರ್ ಮತ್ತೆ ಧ್ವಜದ ಜೊತೆಗೆ ಚಿತ್ರೀಕರಣ, ವಿಡಿಯೋ ಅಥವಾ ಫೋಟೋ ಮಾಡಿಕೊಂಡಿದ್ದಾರೆ. ಈ ಲಕ್ಷಾಂತರ, ಕೋಟ್ಯಾಂತರ ಜನರಲ್ಲಿ ಈ ಒಂದು ವಿಚಾರವನ್ನು ಬಿತ್ತೋದೇ ನನ್ನ ಮುಖ್ಯ ಉದ್ದೇಶ. ಯಾಕೆಂದ್ರೆ ರಾಷ್ಟ್ರ ಜಾಗೃತಿ ಹೆಂಗಿದೆ? ಜಾಗೃತ ಆಗ್ತಾ ಇದ್ದಾರೆ. ಅಂದ್ರೆ ಈಗ ಜನ ಜಾಗೃತರಾಗಿರೋದ್ರಿಂದ ಬಹುತೇಕ ಒಂದು 40 ಕೋಟಿ ಜನ ಬಂದು ಇಲ್ಲಿ ಒಂದು ಆಸ್ಥಾನ, ನಂಬಿಕೆ ಏನಿದೆ, ನಂಬಿಕೆ ಪ್ರಕಾರ ಇಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಇದನ್ನ ನೋಡಿದ ಮೇಲೆ ಜನರ ಒಂದು ಪ್ರೇರಣೆ ಮತ್ತೆ ಉತ್ಸಾಹ ಮತ್ತೆ ಇದಕ್ಕೆ ಬೆಂಬಲ ಒಂದು ಅಭೂತಪೂರ್ವವಾಗಿ ಬರ್ತಾ ಇದೆ. ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಮುಸಲ್ಮಾನರಿದ್ದಾರೆ. 2042 ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಇದ್ದಾರೆ. ಹಾಗಾಗಿ ಇಲ್ಲ, ಅವರ ಕನಸನ್ನ ನನಸು ಮಾಡಬಾರದು, ನಾವು ಭಾರತವನ್ನು ಉಳಿಸ್ಕೋಬೇಕು, ಧರ್ಮವನ್ನು ಉಳಿಸಬೇಕು, ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಯೋಗಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಸಂಕಲ್ಪ ಇದೆಯಲ್ವಾ, ಅದು ಬಹುತೇಕ ನಾನು ಇದನ್ನ ನೋಡಿದಂತ ಪ್ರತಿಯೊಬ್ಬರೂ ಬೆಂಬಲ ಕೊಡ್ತಾ ಇದ್ದಾರೆ. ಒಂದ್ಸಲ ಹೇಳಿ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಹಾಕುಂಭಮೇಳದಲ್ಲಿ ಮಧುಗಿರಿಯ ಮೋದಿ ನೋಡಿ, ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ಮಹಾಕುಂಭಮೇಳಕ್ಕೆ. ಒಂದು ವಿಶೇಷವಾದಂತಹ ವಿಚಾರವನ್ನ ಇಟ್ಟುಕೊಂಡು ಮಧುಗಿರಿಯ ಮೋದಿ ಭಗವಧ್ವಜ, ಎತ್ತರದ ಭಗವಧ್ವಜವನ್ನ ಹಿಡಿದುಕೊಂಡು ಮಹಾಕುಂಭಕ್ಕೆ ಬರುವಂತ ಯಾತ್ರಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದು ಏನು ಅನ್ನೋದನ್ನ ನೋಡಿ. ವಕ್ಫ್ ಬೋರ್ಡ್ ಆಕ್ಟ್ 1995 ಇದನ್ನ ತೆಗೆದಾಕಬೇಕು ಅನ್ನೋದು, ನ್ಯಾಷನಲ್ ಕಮಿಷನ್ ಫಾರ್ ಏನದು ಮೈನಾರಿಟೀಸ್ ಆಕ್ಟ್ 1992 ಇದನ್ನು ಕೂಡ ನೋಡಿ. ಇಂಥದ್ದೊಂದು ವಿಚಾರ ಇಟ್ಕೊಂಡು ಮಹಾಕುಂಭಮೇಳದಲ್ಲಿ ಈಗ ಮಧುಗಿರಿಯ ಮೋದಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಏನು ಎತ್ತ ಏನ್ ವಿಚಾರ ಅನ್ನೋದ್ರ ಬಗ್ಗೆ ಕೇಳೋಣ, ಯಾವಾಗ ಬಂದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡೋಣ. ನಮಸ್ಕಾರ. ಜೈ ಶ್ರೀರಾಮ್. ನಮಸ್ತೆ ಎಲ್ಲಾ ರಿಪಬ್ಲಿಕ್ ಟಿವಿ ವೀಕ್ಷಕರಿಗೆ ಮಧುಗಿರಿ ಮಾಡುವ ನಮಸ್ಕಾರಗಳು. ಮತ್ತೆ ಏನು ಮಹಾಕುಂಭಮೇಳದ ಹಾರ್ದಿಕ ಶುಭಾಶಯಗಳು ಇಡೀ ಕನ್ನಡಿಗರಿಗೆ. ಮಧುಗಿರಿ ಮೋದಿ ಅವರೇ, ನೀವು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ದೇ ಆದಂತ ಒಂದಿಷ್ಟು ಸ್ನೇಹಿತರನ್ನ, ಒಂದಿಷ್ಟು ಫಾಲೋವರ್ಸ್ ಅನ್ನು ಮಾಡಿದಿರಿ. ಈಗ ತಾವು ಈ ಬ್ಯಾನರ್ ಅನ್ನು ಹಿಡ್ಕೊಂಡಿದ್ದೀರಿ,
ಭಗವಧ್ವಜವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಶಿವತಾಂಡವದ ದೃಶ್ಯ ಅದರಲ್ಲಿದೆ, ಏನ್ ಹೇಳಿ ಅದು? ಇದು ಧ್ವಜದ ಬಗ್ಗೆ ಹೇಳಬೇಕು ಅಂತಂದ್ರೆ ಜ್ಞಾನವ್ಯಾಪಿ ಶಿವತಾಂಡವ ಅಂತೇಳಿ, ಇದು ಜ್ಞಾನವ್ಯಾಪಿಯಲ್ಲಿ ನಮ್ಮ ಅದು ಮಂದಿರ ಮಸೀದಿ ಅಲ್ಲ. ಹಾಗಾಗಿ ಅಲ್ಲಿ ಅದನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು, ಅದನ್ನ ಮಂದಿರವನ್ನಾಗಿ ಮತ್ತೆ ಮಾರ್ಪಾಡು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಸಂದೇಶವನ್ನು ಕೊಡುತ್ತೆ. ಮತ್ತೆ ಇದು ಮಿಷನ್ ಹಿಂದೂ ರಾಷ್ಟ್ರ ಅಂತೇಳಿ ಒಂದು ಕ್ಯಾಂಪೇನು 2029ಕ್ಕೆ ನಾವು ಭಾರತವನ್ನ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಆ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೇನೆ. ಮಿಷನ್ ಹಿಂದೂ ರಾಷ್ಟ್ರ ಅಂದ್ರೆ ಏನು ಅಂತಂದ್ರೆ, ಈಗ ಕಾಂಗ್ರೆಸ್ನವರು ಹಿಂದೂಗಳ ದಮನಕ್ಕಾಗಿ ನಾಶಕ್ಕಾಗಿ 3 ಮಾರಕ ಕಾನೂನುಗಳನ್ನು ಜಾರಿಗೆ ತಂದಿದ್ರು. ಒಂದು ವಕ್ಫ್ ಬೋರ್ಡ್ ಆಕ್ಟ್, ಆ ವಕ್ಫ್ ಬೋರ್ಡ್ ಆಕ್ಟ್ ಮೂಲಕ ಲಕ್ಷಾಂತರ ಎಕರೆ ಜಮೀನನ್ನ, ಸಾರ್ವಜನಿಕ ಮತ್ತೆ ಸರ್ಕಾರಿ ಜಮೀನನ್ನ ವಕ್ಫ್ ಬೋರ್ಡ್ ಕಬ್ಜಾ ಮಾಡಿದೆ. ಅದೇ ರೀತಿ ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್, ಆ ಆಕ್ಟ್ ಅನ್ನು ಜಾರಿಗೆ ತರುವ ಮೂಲಕ ಲಕ್ಷಾಂತರ ದೇವಾಲಯಗಳನ್ನು ಮೊಘಲರು ಲೂಟಿ ಮಾಡಿ, ದಾಳಿ ಮಾಡಿ, ಕಬ್ಜಾ ಮಾಡಿದ್ರು. ಅವನ್ನ ಸಂರಕ್ಷಣೆ ಮಾಡಿ ಮಸೀದಿಗಳನ್ನಾಗಿ ಉಳಿಸ್ಕೊಂಡಿದೆ ಆ ಕಾನೂನು. ಮತ್ತೆ ಅದರ ಜೊತೆಯಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್, ಇದು ಮಾಡುವ ಮೂಲಕ ಮುಸಲ್ಮಾನರಿಗೆ ಸಂಪೂರ್ಣವಾದಂತಹ ಒಂದು ಹಕ್ಕನ್ನ ಕೊಟ್ಟಿದೆ. ಅಂದ್ರೆ ಯಾವ ರೀತಿ ಹಕ್ಕು ಅದು ಅಂತಂದ್ರೆ, ಅವರು ಧರ್ಮ ಆಚರಣೆ ಮಾಡಲಿಕ್ಕೆ, ಧರ್ಮ ಜಾಗೃತಿ ಮಾಡಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ಬಟ್ ಹಿಂದೂಗಳಿಗೆ ಇಲ್ಲ. ಹಾಗಾಗಿ ಈ 3 ಮಾರಕ ಕಾನೂನುಗಳನ್ನು ತಕ್ಷಣವಾಗಿ ರದ್ದು ಮಾಡಬೇಕು, ತಿದ್ದುಪಡಿ ಎಲ್ಲ ರದ್ದು ಮಾಡಬೇಕು ಅಂತ ನಾನು ಬಹುತೇಕ ನಿಮ್ಮ ಮಾಧ್ಯಮ, ನಿಮ್ಮ ಟಿವಿನವ್ರಿಗೆ ಗೊತ್ತಿದೆ, ರಿಪಬ್ಲಿಕ್ ಟಿವಿನವರಿಗೆ ಅಯೋಧ್ಯೆನಲ್ಲೂ ಮಾಡಿದ್ದೆ, ಏನು ದೇವಸ್ಥಾನ ಉದ್ಘಾಟನೆ ಸಮಯದಲ್ಲಿ ಈಗಲೂ ಮಾಡ್ತಾ ಇದ್ದೀನಿ. 2014ರಿಂದ ಈ ಒಂದು ಅಭಿಯಾನಕ್ಕೆ ತಾವು ಎಷ್ಟು ಜನ ಆಗಮಿಸಿದ್ದೀರಿ? ಕರ್ನಾಟಕದಿಂದ, ತುಮಕೂರಿನಿಂದ 10 ಜನ ಬಂದಿದ್ದೇವೆ. ಎಲ್ಲರೂ ಈಗ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಒಂದು 3 ಇದ್ದಾರೆ. ಇವಾಗ ಈ ಧ್ವಜವನ್ನ ತಾವು ಕೈಯಲ್ಲಿ ಇಟ್ಕೊಂಡು ಓಡಾಡ್ತೀರಿ ಮಹಾಕುಂಭ ಪೂರ್ತಿ. ಎಷ್ಟು ದಿನ ಆಯ್ತು ತಾವು ಬಂದು? ನಾನು ಬಂದು ಇವತ್ತಿಗೆ 5 ದಿನ ಆಗಿದೆ. 5 ದಿನದಲ್ಲಿ ಬಹುತೇಕ ಸುಮಾರು ಅಂದ್ರೂ ಒಂದು 5 ಲಕ್ಷ ಜನ ಈ ಒಂದು ಬ್ಯಾನರ್ ಮತ್ತೆ ಧ್ವಜದ ಜೊತೆಗೆ ಚಿತ್ರೀಕರಣ, ವಿಡಿಯೋ ಅಥವಾ ಫೋಟೋ ಮಾಡಿಕೊಂಡಿದ್ದಾರೆ. ಈ ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ಈ ಒಂದು ವಿಚಾರವನ್ನು ಬಿತ್ತೋದೇ ನನ್ನ ಮುಖ್ಯ ಉದ್ದೇಶ. ಯಾಕೆಂದ್ರೆ ರಾಷ್ಟ್ರ ಜಾಗೃತಿ ಹೆಂಗಿದೆ? ಜಾಗೃತ ಆಗ್ತಾ ಇದ್ದಾರೆ. ಅಂದ್ರೆ ಈಗ ಜನ ಜಾಗೃತರಾಗಿರೋದ್ರಿಂದ ಬಹುತೇಕ ಒಂದು 40 ಕೋಟಿ ಜನ ಬಂದು ಇಲ್ಲಿ ಒಂದು ಆಸ್ಥಾನ, ನಂಬಿಕೆ ಏನಿದೆ, ನಂಬಿಕೆ ಪ್ರಕಾರ ಇಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಇದನ್ನ ನೋಡಿದ ಮೇಲೆ ಜನರ ಒಂದು ಪ್ರೇರಣೆ ಮತ್ತೆ ಉತ್ಸಾಹ ಮತ್ತೆ ಇದಕ್ಕೆ ಬೆಂಬಲ ಒಂದು ಅಭೂತಪೂರ್ವವಾಗಿ ಬರ್ತಾ ಇದೆ. ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಮುಸಲ್ಮಾನರಿದ್ದಾರೆ, 2042 ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಇದ್ದಾರೆ. ಹಾಗಾಗಿ ಇಲ್ಲ, ಅವರ ಕನಸನ್ನ ನನಸು ಮಾಡಬಾರದು, ನಾವು ಭಾರತವನ್ನು ಉಳಿಸ್ಕೋಬೇಕು, ಧರ್ಮವನ್ನು ಉಳಿಸಬೇಕು, ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಯೋಗಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಸಂಕಲ್ಪ ಇದೆಯಲ್ವಾ, ಅದು ಬಹುತೇಕ ನಾನು ಇದನ್ನ ನೋಡಿದಂತ ಪ್ರತಿಯೊಬ್ಬರೂ ಬೆಂಬಲ ಕೊಡ್ತಾ ಇದ್ದಾರೆ. ಒಂದ್ಸಲ ಹೇಳಿ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಹಾಕುಂಭ ಮೇಳದಲ್ಲಿ ಮಧುಗಿರಿಯ ಮೋದಿ ನೋಡಿ, ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ ಮಹಾಕುಂಭ ಮೇಳಕ್ಕೆ. ಒಂದು ವಿಶೇಷವಾದಂತಹ ವಿಚಾರವನ್ನ ಇಟ್ಟುಕೊಂಡು ಮಧುಗಿರಿಯ ಮೋದಿ ಭಗವಧ್ವಜ, ಎತ್ತರದ ಭಗವಧ್ವಜವನ್ನ ಹಿಡಿದುಕೊಂಡು ಮಹಾಕುಂಭಕ್ಕೆ ಬರುವಂತ ಯಾತ್ರಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದು ಏನು ಅನ್ನೋದನ್ನ ನೋಡಿ. ವಕ್ಫ್ ಬೋರ್ಡ್ ಆಕ್ಟ್ 1995 ಇದನ್ನ ತೆಗೆದಾಕಬೇಕು ಅನ್ನೋದು, ನ್ಯಾಷನಲ್ ಕಮಿಷನ್ ಫಾರ್ ಏನದು ಮೈನಾರಿಟೀಸ್ ಆಕ್ಟ್ 1992 ಇದನ್ನು ಕೂಡ ನೋಡಿ. ಇಂಥದ್ದೊಂದು ವಿಚಾರ ಇಟ್ಕೊಂಡು ಮಹಾಕುಂಭ ಮೇಳದಲ್ಲಿ ಈಗ ಮಧುಗಿರಿಯ ಮೋದಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಏನು ಎತ್ತ ಏನ್ ವಿಚಾರ ಅನ್ನೋದ್ರ ಬಗ್ಗೆ ಕೇಳೋಣ, ಯಾವಾಗ ಬಂದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡೋಣ. ನಮಸ್ಕಾರ. ಜೈ ಶ್ರೀರಾಮ್, ನಮಸ್ತೆ. ಎಲ್ಲಾ ರಿಪಬ್ಲಿಕ್ ಟಿವಿ ವೀಕ್ಷಕರಿಗೆ ಮಧುಗಿರಿ ಮಾಡುವ ನಮಸ್ಕಾರಗಳು ಮತ್ತೆ ಏನು ಮಹಾಕುಂಭ ಮೇಳದ ಹಾರ್ದಿಕ ಶುಭಾಶಯಗಳು ಇಡೀ ಕನ್ನಡಿಗರಿಗೆ. ಮಧುಗಿರಿ ಮೋದಿ ಅವರೇ, ನೀವು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ದೇ ಆದಂತ ಒಂದಿಷ್ಟು ಸ್ನೇಹಿತರನ್ನ, ಒಂದಿಷ್ಟು ಫಾಲೋವರ್ಸ್ ಅನ್ನು ಮಾಡಿದ್ದೀರಿ. ಈಗ ತಾವು ಈ ಬ್ಯಾನರ್ ಅನ್ನು ಹಿಡ್ಕೊಂಡಿದ್ದೀರಿ, ಭಗವಧ್ವಜವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಶಿವತಾಂಡವದ ದೃಶ್ಯ ಅದರಲ್ಲಿದೆ, ಏನ್ ಹೇಳಿ ಅದು? ಇದು ಧ್ವಜದ ಬಗ್ಗೆ ಹೇಳಬೇಕು ಅಂತಂದ್ರೆ ಜ್ಞಾನವ್ಯಾಪಿ ಶಿವತಾಂಡವ ಅಂತೇಳಿ, ಇದು ಜ್ಞಾನವ್ಯಾಪಿಯಲ್ಲಿ ನಮ್ಮ ಅದು ಮಂದಿರ ಮಸೀದಿ ಅಲ್ಲ. ಹಾಗಾಗಿ ಅಲ್ಲಿ ಅದನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು, ಅದನ್ನ ಮಂದಿರವನ್ನಾಗಿ ಮತ್ತೆ ಮಾರ್ಪಾಡು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಸಂದೇಶವನ್ನು ಕೊಡುತ್ತೆ. ಮತ್ತೆ ಇದು ಮಿಷನ್ ಹಿಂದೂ ರಾಷ್ಟ್ರ ಅಂತೇಳಿ ಒಂದು ಕ್ಯಾಂಪೇನು 2029ಕ್ಕೆ ನಾವು ಭಾರತವನ್ನ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಆ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೇನೆ. ಮಿಷನ್ ಹಿಂದೂ ರಾಷ್ಟ್ರ ಅಂದ್ರೆ ಏನು ಅಂತಂದ್ರೆ, ಈಗ ಕಾಂಗ್ರೆಸ್ನವರು ಹಿಂದೂಗಳ ದಮನಕ್ಕಾಗಿ ನಾಶಕ್ಕಾಗಿ 3 ಮಾರಕ ಕಾನೂನುಗಳನ್ನು ಜಾರಿಗೆ ತಂದಿದ್ರು. ಒಂದು ವಕ್ಫ್ ಬೋರ್ಡ್ ಆಕ್ಟ್, ಆ ವಕ್ಫ್ ಬೋರ್ಡ್ ಆಕ್ಟ್ ಮೂಲಕ ಲಕ್ಷಾಂತರ ಎಕರೆ ಜಮೀನನ್ನ, ಸಾರ್ವಜನಿಕ ಮತ್ತೆ ಸರ್ಕಾರಿ ಜಮೀನನ್ನ ವಕ್ಫ್ ಬೋರ್ಡ್ ಕಬ್ಜಾ ಮಾಡಿದೆ. ಅದೇ ರೀತಿ ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್, ಆ ಆಕ್ಟ್ ಅನ್ನು ಜಾರಿಗೆ ತರುವ ಮೂಲಕ ಲಕ್ಷಾಂತರ ದೇವಾಲಯಗಳನ್ನು ಮೊಘಲರು ಲೂಟಿ ಮಾಡಿ, ದಾಳಿ ಮಾಡಿ, ಕಬ್ಜಾ ಮಾಡಿದ್ರು. ಅವನ್ನ ಸಂರಕ್ಷಣೆ ಮಾಡಿ ಮಸೀದಿಗಳನ್ನಾಗಿ ಉಳಿಸ್ಕೊಂಡಿದೆ ಆ ಕಾನೂನು.
ಮತ್ತೆ ಅದರ ಜೊತೆಯಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್ ಇದು ಮಾಡುವ ಮೂಲಕ ಮುಸಲ್ಮಾನರಿಗೆ ಸಂಪೂರ್ಣವಾದಂತಹ ಒಂದು ಹಕ್ಕನ್ನ ಕೊಟ್ಟಿದೆ. ಅಂದ್ರೆ ಯಾವ ರೀತಿ ಹಕ್ಕು ಅದು ಅಂತಂದ್ರೆ ಅವರು ಧರ್ಮ ಆಚರಣೆ ಮಾಡಲಿಕ್ಕೆ, ಧರ್ಮ ಜಾಗೃತಿ ಮಾಡಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ಬಟ್ ಹಿಂದೂಗಳಿಗೆ ಇಲ್ಲ. ಹಾಗಾಗಿ ಈ 3 ಮಾರಕ ಕಾನೂನುಗಳನ್ನ ತಕ್ಷಣವಾಗಿ ರದ್ದು ಮಾಡಬೇಕು, ತಿದ್ದುಪಡಿ ಎಲ್ಲ ರದ್ದು ಮಾಡಬೇಕು ಅಂತ ನಾನು ಬಹುತೇಕ ನಿಮ್ಮ ಮಾಧ್ಯಮ, ನಿಮ್ಮ ಟಿವಿನವ್ರಿಗೆ ಗೊತ್ತಿದೆ, ರಿಪಬ್ಲಿಕ್ ಟಿವಿನವರಿಗೆ ಅಯೋಧ್ಯೆನಲ್ಲೂ ಮಾಡಿದ್ದೆ, ಏನು ದೇವಸ್ಥಾನ ಉದ್ಘಾಟನೆ ಸಮಯದಲ್ಲಿ ಈಗಲೂ ಮಾಡ್ತಾ ಇದ್ದೀನಿ. 2014ರಿಂದ ಈ ಒಂದು ಅಭಿಯಾನಕ್ಕೆ ತಾವು ಎಷ್ಟು ಜನ ಆಗಮಿಸಿದ್ದೀರಿ? ಕರ್ನಾಟಕದಿಂದ, ತುಮಕೂರಿನಿಂದ 10 ಜನ ಬಂದಿದ್ದೇವೆ. ಎಲ್ಲರೂ ಈಗ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಒಂದು 3 ಇದ್ದಾರೆ. ಇವಾಗ ಈ ಧ್ವಜವನ್ನ ತಾವು ಕೈಯಲ್ಲಿ ಇಟ್ಕೊಂಡು ಓಡಾಡ್ತೀರಿ ಮಹಾಕುಂಭ ಪೂರ್ತಿ. ಎಷ್ಟು ದಿನ ಆಯ್ತು ತಾವು ಬಂದು? ನಾನು ಬಂದು ಇವತ್ತಿಗೆ 5 ದಿನ ಆಗಿದೆ. 5 ದಿನದಲ್ಲಿ ಬಹುತೇಕ ಸುಮಾರು ಅಂದ್ರೂ ಒಂದು 5 ಲಕ್ಷ ಜನ ಈ ಒಂದು ಬ್ಯಾನರ್ ಮತ್ತೆ ಧ್ವಜದ ಜೊತೆಗೆ ಚಿತ್ರೀಕರಣ, ವಿಡಿಯೋ ಅಥವಾ ಫೋಟೋ ಮಾಡಿಕೊಂಡಿದ್ದಾರೆ. ಈ ಲಕ್ಷಾಂತರ, ಕೋಟ್ಯಾಂತರ ಜನರಲ್ಲಿ ಈ ಒಂದು ವಿಚಾರವನ್ನು ಬಿತ್ತೋದೇ ನನ್ನ ಮುಖ್ಯ ಉದ್ದೇಶ. ಯಾಕೆಂದ್ರೆ ರಾಷ್ಟ್ರ ಜಾಗೃತಿ ಹೆಂಗಿದೆ? ಜಾಗೃತ ಆಗ್ತಾ ಇದ್ದಾರೆ. ಅಂದ್ರೆ ಈಗ ಜನ ಜಾಗೃತರಾಗಿರೋದ್ರಿಂದ ಬಹುತೇಕ ಒಂದು 40 ಕೋಟಿ ಜನ ಬಂದು ಇಲ್ಲಿ ಒಂದು ಆಸ್ಥಾನ, ನಂಬಿಕೆ ಏನಿದೆ, ನಂಬಿಕೆ ಪ್ರಕಾರ ಇಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಇದನ್ನ ನೋಡಿದ ಮೇಲೆ ಜನರ ಒಂದು ಪ್ರೇರಣೆ ಮತ್ತೆ ಉತ್ಸಾಹ ಮತ್ತೆ ಇದಕ್ಕೆ ಬೆಂಬಲ ಒಂದು ಅಭೂತಪೂರ್ವವಾಗಿ ಬರ್ತಾ ಇದೆ. ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಮುಸಲ್ಮಾನರಿದ್ದಾರೆ, 2047 ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಇದ್ದಾರೆ. ಹಾಗಾಗಿ ಇಲ್ಲ, ಅವರ ಕನಸನ್ನ ನನಸು ಮಾಡಬಾರದು, ನಾವು ಭಾರತವನ್ನು ಉಳಿಸ್ಕೋಬೇಕು, ಧರ್ಮವನ್ನು ಉಳಿಸಬೇಕು, ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಯೋಗಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಸಂಕಲ್ಪ ಇದೆಯಲ್ವಾ, ಅದು ಬಹುತೇಕ ನಾನು ಇದನ್ನ ನೋಡಿದಂತ ಪ್ರತಿಯೊಬ್ಬರೂ ಬೆಂಬಲ ಕೊಡ್ತಾ ಇದ್ದಾರೆ. ಒಂದ್ಸಲ ಹೇಳಿ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಜೈ